ಇನ್ನು ಉಷಾ ಮೇಡಮ್, ಈ ಮಾರ್ಗದ ಮಧ್ಯೆ ಕೂತ್ಕೊಂಡು ಒಂದು ಚೇರ್ ಹಾಕೊಂಡ, ಅದ್ರ ಮೇಲೆ ಒಂದಷ್ಟು ಇಕ್ವಿಪ್ಮೆಂಟ್ಸ್ನ ಇಟ್ಕೊಂಡ, ವ್ಯಾಪಾರ ಅಂತ ಶುರು ಮಾಡ್ಕೊಂಡ, ಕಸ್ಟಮರ್ಸ್ಗಳು ಬರ್ತಾರೆ, ಈತನ ಕಾಯಕವನ್ನು ಪ್ರಾರಂಭ ಮಾಡ್ತಾನೆ. ಇವ್ರನ್ನ ಕಂಟ್ರೋಲ್ ಮಾಡೋದು ಹೇಗೆ, ಆ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚಿತವಾಗಿ ಒಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಪದ್ಮಾಕ್ಷಿ, ಮನಃಶಾಸ್ತ್ರಜ್ಞೆ. ಈ ಕಾರ್ಯಕ್ರಮಕ್ಕೆ ಆತ್ಮೀಯ ವೆಲ್ಕಮ್ ಮೇಡಮ್. ಎಸ್ ಉಷಾ ಮೇಡಮ್, ಈ ಮಾರ್ಗದ ಮಧ್ಯೆ ಈ ಅಥೆಂಟಿಕ್ ಅಲ್ಲದೆ ಇರುವವರು ಯಾರೋ ಬಂದು ಚೇರ್ ಹಾಕೊಂಡು ಈ ಟ್ಯಾಟೋ ಹಾಕುವಂತ ಕಾಯಕ, ಇದು ಕಂಟ್ರೋಲ್ ಆಗೋದು ಯಾವಾಗ? ಮಾಲಲ್ಲಿ ಇರೋರೇ ಕಂಟ್ರೋಲ್ ಮಾಡಿಸ್ಬೇಕು ಅದನ್ನ. ಯಾಕಂದ್ರೆ ಅವರು ಎದುರುಗಡೆ ಕಾಣಿಸ್ತಾ ಇದೆ. ಸೊ ವಿತೌಟ್ ಎನಿಸಿ ಟ್ಯಾಟೂ ಹಾಕಿಸ್ಕೋಬೇಕಂದ್ರೆ ದೇ ಹ್ಯಾವ್ ಸಮ್ ಲೈಸೆನ್ಸ್ ಪ್ರೋಸೆಸ್ ಇದೆ. ಆ ಲೈಸೆನ್ಸ್ ಪ್ರಕಾರನೇ ಅವ್ರು ಹೋಗ್ಬೇಕು ಅದಕ್ಕೆ. ಸೊ ಯಾರೋ ರೋಡಲ್ಲಿ ಬಂದು ನಿಂತ್ಕೊಂಡು ಆ ಮಾಲ್ ಎದುರುಗಡೆ ಆಗಲಿ, ಈ ಸೈಡಲ್ಲಿ ಆಗಲಿ ಒಂದು ಸ್ವಲ್ಪ ಗ್ಯಾಪ್ ಕೊಡ್ತಾರೆ. ಸೊ ಅದು ಕೊಡಬಾರ್ದು ಆ ಥರ. ಯಾಕಂದರೆ ಅವ್ರು ನಾಳೆ ಏನೋ ಹೆಚ್ಚು ಕಡಿಮೆ ಆದರೆ ಅವ್ರನ್ನ ಎಲ್ಲಿ ಹುಡ್ಕೊಂಡು ಹೋಗೋದು ನಾವು? ಸರ್ ಈಗ ರೋಡ್ ಸೈಡಲ್ಲಿ ಮೆಹಂದಿ ಹಾಕಿಸ್ಕೊಂಡ್ರೂ ಅಲರ್ಜಿ ಆಗ್ತಿದೆ. ಸೊ ಜಸ್ಟ್ ಥಿಂಕ್ ಅಬೌಟ್ ಒಂದು ಮದುವೆ, ಒಂದು ಹೆಣ್ಣು ಮಗಳಿಗೆ ನಾಳೆ ಮದುವೆ ಅಂದರೆ ಇವತ್ತು ನಿನ್ನೆಲ್ಲ 2 days ಬಿಫೋರ್ ಅವಳು ಮೆಹಂದಿ ಹಾಕಿಸ್ಕೊಳಕ್ಕೆ ರೋಡ್ ಸೈಡಲ್ಲಿ ಹೋಗಿದ್ದಾಳೆ. ನೆಕ್ಸ್ಟ್ ಡೇನೇ ಅವಳಿಗೆ ಅವತ್ತು ಸಾಯಂಕಾಲ ರಿಯಾಕ್ಷನ್ ಆಗಿ ಸ್ಕಿನ್ನೆಲ್ಲ ಫುಲ್ ಡ್ಯಾಮೇಜ್ ಆಗಿ ಅವಳು ಮದುವೆನೇ ನಿಂತೋಯ್ತು. ಟುಡೇ ಶಿ ಈಸ್ ಶೇಪ್ಲೆಸ್. ಸೊ ಜಸ್ಟ್ ಇಮ್ಯಾಜಿನ್ ಅಬೌಟ್ ಟ್ಯಾಟೂ ಅಂದರೆ ನಮ್ಮ ಸ್ಕಿನ್ನನ್ನು ಇಂಜಂದ್ರೆ ನೀಡ್ಲ್ ಪ್ರಿಕ್. ಆ ನೀಡ್ಲ್ ಪ್ರಿಕ್ ಅಂದರೆ ಅವನು ಮಾಲಲ್ಲಿ ಒಂದು ಸೈಡಲ್ಲಿ ಹಾಕ್ತಿದ್ದಾನೆ ಅಂದರೆ ಹೈಜಿನಿಕ್ ಪಾರ್ಟ್ ಅವನ ಹತ್ರ ಇರೋಂಥ ಎಕ್ವಿಪ್ಮೆಂಟ್ಸು ಹೇಗಿರ್ಬೋದು ಅದು ನಾವು ಅಬ್ಸರ್ವೇಷನ್ ಮಾಡಬೇಕು. ಮೋರೋವರ್ ಇವಾಗೆಲ್ಲ ಟ್ರೆಂಡ್ ಆಗ್ತಿದೆ ಅಂದರೆ ಎಲ್ಲ ಒಂದೇ ಸ್ಪಾಟಲ್ಲಿ ಆಗುತ್ತೆ. ಎಲ್ಲಿ? ಮಾಲಲ್ಲಿ. ಎಲ್ಲ ಅಲ್ಲೇ ಶಾಪಿಂಗ್ ಆಗುತ್ತೆ, ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ, ಎಲ್ಲ ಅಲ್ಲೇ ಹೋಗ್ತೀವಿ ಅಂದು. ಬಟ್ ಬಿಫೋರ್ ಗೋಯಿಂಗ್ ದ್ಯಾಟ್, ಡೂ ದೇ ಹ್ಯಾವ್ ಎ ಸರ್ಟಿಫಿಕೇಟ್? ಡೂ ದೇ ಹ್ಯಾವ್ ಎ ಲೈಸೆನ್ಸ್ ಸರ್ಟಿಫಿಕೇಟ್? ಡೂ ದೇ ಹ್ಯಾವ್ ಎ ಆಲ್ ದ GST ಸರ್ಟಿಫಿಕೇಟ್? ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡಬೇಕು. ಯಾವುದೋ ಅಂಗಡಿಗೆ ಹೋಗ್ಬಿಟ್ಟು ಅದನ್ನೆಲ್ಲ ಮಾಡೋಕ್ಕಲ್ಲ. ದಿ ಹ್ಯಾವ್ ಸಮ್ ಪ್ರೋಟೋಕಾಲ್ ಸರ್. ಆ ಮಿಷಿನ್ಸ್ ಹೇಗಿರುತ್ತೆ ಅಂದರೆ ಇಟ್ ಈಸ್ ಟೋಟಲಿ ಇಂಪೋರ್ಟೆಡ್ ಮಿಷಿನ್ ಇರುತ್ತೆ ಅದು. ಸೊ ಅದು ಒಂದು 2 ಮಿಷಿನ್ಸ್ ಅವ್ರ ಹತ್ರ ಇದ್ದೇ ಇರುತ್ತೆ, 2 to 3 ಮಿಷಿನ್ಸ್ ಅವ್ರ ಹತ್ರ ಇದ್ದೇ ಇರುತ್ತೆ. ಕಲರಿಂಗ್ ಬೇರೆ ಇರುತ್ತೆ, ಡ್ರಾಯಿಂಗ್ ಬೇರೆ ಇರುತ್ತೆ. ಅವಾಗ ಏನಾಗುತ್ತೆ, ಅವ್ರ ಹತ್ರ ಒಂದು ಬಾಕ್ಸ್ ಇರುತ್ತೆ, ಅದರಲ್ಲಿ ವಾರ್ಮರ್ ಅಂತ ಇರುತ್ತೆ, ಕರೆಕ್ಟ್ ಅಲ್ವಾ? ಆ ವಾರ್ಮರ್ಗೆ ಪ್ರತಿಯೊಂದು ಕ್ಲೈಂಟಿಗೆ ಅದು ಹಾಕಿದಾಗ ಆ ಮಿಷಿನ್ಗೆ ಅಲ್ಲಿ ಇಟ್ಟಿರ್ತತ್ತ. ಈ ಪ್ರೋಸೆಸ್ ಅಬ್ರಾಡಲ್ಲಿ ಮಾಡ್ತಾ ಇದ್ದಾರೆ. ಬಿಕಾಸ್ ಐ ಹ್ಯಾವ್ ಸೀನ್ ದೇರ್. ಅಲ್ಲಿ ಹೇಗಿದೆ, ಪ್ರತಿಯೊಂದು ಕ್ಲೈಂಟ್ಗೆ ಇದಾದಾಗ ಒಂದು 2 to 3 ಮಿಷಿನ್ಸ್ ಇರುತ್ತೆ. ಒಳಗಡೆ ಆ ಬಾಕ್ಸ್ ವಾರ್ಮರ್ಗೆ ಹಾಕಿದ ವಿತಿನ್ ಏನೇ ಒಂದು HIV ಏನಾದರೂ ಅಟ್ಯಾಕ್ ಆಗಿದ್ರು ವಿತಿನ್ 3 to 4 ಸೆಕೆಂಡ್ಸಲ್ಲಿ ಬರ್ನ್ ಆಗುತ್ತೆ ಅದು. ಆ್ಯಂಡ್ ನೀಡಲ್ ಹ್ಯಾಸ್ ಟು ಬಿ ಚೇಂಜ್. ಇಲ್ಲಿ ಏನಾಯ್ತು, ಸುಮಾರು ಜನ ಇಲ್ಲಿ ಹೇಗಾಗಿದೆ ಅಂದರೆ ಐಬ್ರೋ ಗೊತ್ತಾಗ್ತಿದೆ ನಿಮಗೆ, ಡಾರ್ಕ್ ಐಬ್ರೋಸ್ ಬರಬೇಕು, ಲಿಪ್ಸ್ಗೆ ಆಗಬೇಕು. ದಿಸ್ ಆರ್ ಆಲ್ ಅ ವೆರಿ ಸೆನ್ಸಿಟಿವ್ ಪಾರ್ಟ್. ಇದರಲ್ಲಿ ನನ್ನ ಹತ್ರ ಪೇಷಂಟ್ ಬಂದಾಗ ಫಸ್ಟ್ ಆಫ್ ಆಲ್ ನಾನು ಕೇಳಿ ಎಲ್ಲಿ ಮಾಡಿಸ್ಕೊಂಡಿದ್ಯಾ ಅಂತ ಕೇಳ್ತೀನಿ. ಅವ್ರು ನಂಗೆ ಅಡ್ರೆಸ್ ಹೇಳಿದಾಗ ಇಮಿಡಿಯೇಟ್ಲಿ ಐ ಗೋ ಟು ದ ಗೂಗಲ್ ಆ್ಯಂಡ್ ಐ ಚೆಕ್ ಇಟ್ ಔಟ್ ವಾಟ್ ಇಸ್ ಇಸ್ ರೇಟಿಂಗ್. ಅವ್ರ ರೇಟಿಂಗ್ ಏನು, ಅವ್ರು ಹೈಜಿನಿಕ್ ಆಗಿದ್ದಾರಾ, ಅನ್ಹೈಜಿನಿಕ್ ಆಗಿದ್ದಾರಾ, ಯಾವ ಥರ ಪ್ರೋಸೆಸ್ ಇದು ನೋಡಿ ತಕ್ಷಣ ಮತ್ತೆ ನಾನು ಆಕೆ ಕಾಲ್ ಮಾಡಿ ಹೇಳೋದೇನು ಅಂದರೆ, ಹೆದರಿಸಿದ್ರೆ ಇನ್ನೂ ಅವ್ರು ಹೆದರ್ಕೊಂಡ್ಬಿಡ್ತಾರೆ. ಸೊ ನಾವು ಅದು ಆ ಸಮಯದಲ್ಲಿ ಹೇಗೆ ಥರ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಮೇಕ್ ದೆಮ್ ಕಾಮ್ ಡೌನ್. ಎಷ್ಟು ಪ್ಯಾನಿಕ್ ಆಗಿರ್ತಾರೆ ಅಂದರೆ ಆ ಪ್ಯಾನಿಕ್ನ ನಾವು ಕಾಮ್ ಡೌನ್ ಮಾಡಿ. ಸುಮಾರು ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸರ್ ಐಬ್ರೋಗೆ ಹೋಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಈವನ್ ಜೆಂಟ್ಸನ್ನು ಸ್ಮೋಕ್ ತುಂಬ ಮಾಡಿರ್ತಾರಲ್ಲ, ದಿ ವಾಂಟ್ ಕಲರಿಂಗ್. ಯಾಕಂದರೆ ಹೆಣ್ಣು ನೋಡೋಕೆ ಹೋಗ್ತಾ ಇರ್ತಾರೆ. ಹೆಣ್ಣು ನೋಡೋಕೆ ಹೋದಾಗ ಇನ್ನು ತುಂಬ ಸ್ಮೋಕ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಲಿಪ್ ಬರ್ನ್ ಆಗಿರುತ್ತೆ, ಲಿಪ್ ಕಲರಿಂಗ್ ಮಾಡೋಕೆ ಹೋಗ್ತಿದ್ದಾರೆ. ಗರ್ಲ್ಸು ಅಷ್ಟೇ, ನನಗೆ ಈ ಥರ ಮಾಡ್ಲಿಂಗ್ ಇದೆ, ನಾನು ಈ ಥರ ಇದಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲ ನನ್ನ ಮದುವೆಗೆ ಹೋಗ್ತಾ ಇದ್ದೀನಿ. ಈ ಕೆಲವು ಹೆಣ್ಣು ಮಕ್ಕಳು ಸ್ಮೋಕ್ ಮಾಡ್ತಾ ಇದ್ದಾರೆ, ಅಲ್ಲಿ ಅವ್ರ ಲಿಪ್ಸ್ ಎಲ್ಲ ಬರ್ನ್ ಆಗಿರುತ್ತೆ. ಈ ಥರ ಹೆಂಗಿದೆ, ಮತ್ತೆ ಅವ್ರ ಪೇಯ್ನ್ ಏನಾರು ಇದಾದಾಗ ನನಗೆ ಕನೆಕ್ಟ್ ಆಗ್ತಾರೆ. ಬಿಕಾಸ್ ನಾನು ತುಂಬ ಕಡೆ ಸ್ಕೂಲ್ಸು, ಕಾಲೇಜಸ್, IT ಕಂಪ್ನೀಸ್ ಎಲ್ಲ ಕಡೆ ನಾನು ಪ್ರೆಸೆಂಟೇಷನ್ ಕೊಡ್ತಿರೋ ಕಾರಣಕ್ಕೆ ಐ ಆಮ್ ಹೈಲೈಟೆಡ್ ಅಲ್ಲಿ. ಬಟ್ ನಾನು ಹೇಳಿದೆ, ಅವ್ರ ನೋವು ನಾನು ತಗೊಳಕ್ಕಾಗಲ್ಲ. ಬಟ್ ಅವ್ರ ನೋವು ಏನಿದೆ ಅದನ್ನು ಹಂಚ್ಕೊಂಡು ನಾನು ಮಾತಾಡ್ಬೋದು. ಬಟ್ ಬಿಫೋರ್ ಗೋಯಿಂಗ್ ದ್ಯಾಟ್ ದೇ ಹ್ಯಾವ್ ಟು ಚೆಕ್ ದ ಪ್ರೋಸೆಸ್ ಆಫ್ ದಟ್. ಅವ್ರದ್ದು ಏನು ರಿವ್ಯೂ ಇದೆ ಅದು ನೋಡಬೇಕು. ಮಾಲಲ್ಲಿ ಇಟ್ ಈಸ್ ನಾಟ್ ಇಟ್ ಆಲ್ ಅಡ್ವೈಸಬಲ್. ಇನ್ ಕೇಸ್ ಇಫ್ ದೇರ್ ಇಸ್ ಎ ಮಾಲ್ ಸಪ್ರೇಟ್ ಅವ್ರದ್ದು ಇದೆ ಅಂತ ಹೇಳಿದ್ರೆ ದೇ ಶುಡ್ ಪುಟ್ ಕಂಪ್ಲೀಟ್ಲಿ ಲೈಸೆನ್ಸ್ ಹಾಕಬೇಕು, ಸರ್ಟಿಫಿಕೇಟ್ ಹಾಕಬೇಕು. ಅದಾದಮೇಲೆ ಪೀಪಲ್ ಶುಡ್ ಗೋ ಟು ದ್ಯಾಟ್. ಅಲ್ಲಿ ಹೋಗಿ ನೋಡಿ, ಕಸ್ಟಮರ್ಸ್ ಅದನ್ನ ನೋಡಿ ರಿವ್ಯೂ ಹೇಗಿದೆ ಅಂತ ನೋಡ್ಬಿಟ್ಟು ಮತ್ತೆ ಹೋಗ್ಬೇಕು. ನೆಕ್ಸ್ಟ್ ಇನ್ನೊಂದು ಟ್ರೆಂಡ್ ಏನಂದರೆ ಈ ನೈಲ್ಸ್ ಎಕ್ಸ್ಟೆನ್ಷನ್ ಹೋಗ್ತಾ ಇದ್ದಾರೆ. ಸೊ ಎಷ್ಟು ಸ್ಕಿನ್ ಡ್ಯಾಮೇಜ್ ಆಗ್ತಾ ಇದೆ, ನೋ ಬಡಿ ಇಸ್ ಬಾದರ್ಡ್ ಅಬೌಟ್ ಇಟ್. ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಯಂಗ್ ಜನರೇಷನ್ ಟು ಗೋ ಹೆಡ್ ಆ್ಯಂಡ್ ಜಸ್ಟ್ ಚೆಕ್ ಇಟ್ ಔಟ್.